ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕು ಬರಪೀಡಿತ ಪಟ್ಟಿಯಲ್ಲಿಲ್ಲ. ಹೀಗಾಗಿ ನಮ್ಮ ತಾಲೂಕನ್ನು ಕೂಡ ಬರಪೀಡಿತ ಪಟ್ಟಿಗೆ ಸೇರಿಸಬೇಕು ಅಂತ ಹೇಳಿ ಅಲ್ಲಿನ ರೈತರೆಲ್ಲ ಆಗ್ರಹಿಸಿದ್ದಾರೆ. ನಮ್ಮ ಪ್ರತಿನಿಧಿ ಆ ರೈತರ ಜೊತೆಗೆ ಮಾತಾಡಿದ್ದಾರೆ. ಬನ್ನಿ, ರೈತರು ಏನ್ ಹೇಳಿದ್ದಾರೆ, ಸರ್ಕಾರಕ್ಕೆ ಏನ್ ಮನವಿ ಮಾಡಿದ್ದಾರೆ ನೋಡೋಣ. ಬಾಗಲಕೋಟೆ ಜಿಲ್ಲಾದ್ಯಂತ ಹಿಂದಿನ ವರ್ಷ ಏನು ಸಾಕಷ್ಟು ಈರುಳ್ಳಿಯನ್ನ ಬೆಳೆದಂತ ರೈತರು ಕೂಡ ಏನು ಬೆಲೆ ಇಲ್ಲದಕ್ಕೋಸ್ಕರ ಸಾಕಷ್ಟು ಈರುಳ್ಳಿಯನ್ನು ತಮ್ಮ ಹೊಲದಲ್ಲಿ ಬೆಳೆದಂತ ಈರುಳ್ಳಿಯನ್ನು ನಾಶಪಡಿಸೋದ್ರ ಜೊತೆಗೇನೆ ಸಾಕಷ್ಟು ಕಷ್ಟವನ್ನು ಅನುಸರಿಸಿದ್ರು. ಆದರೆ ಈ ವರ್ಷ ಸಾಕಷ್ಟು ಒಂದು ಈರುಳ್ಳಿಗೆ ಬಂಗಾರದ ಬೆಲೆ ಬೆಂದ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ಕೂಡ ಇವತ್ತಿನ ದಿವಸ ಈರುಳ್ಳಿಯನ್ನು ಹಾಕಿದ್ದಾರೆ. ನಾವೀಗ ಬಾಗಲಕೋಟೆಯ ಸಮೀಪದಲ್ಲಿರ್ತಕ್ಕಂಥ ಏನು ಬಸಪ್ಪ ಎಳ್ಳಿಗುತ್ತಿ ಅನ್ನುವಂತ ಹೊಲದಲ್ಲಿ ಬಂದಿದ್ವಿ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಏನು 20 ಎಕರೆ ಜಮೀನಿನಲ್ಲಿ ಉಳ್ಳಾಗಡ್ಡಿಯನ್ನ ಬೆಳೆದಿದ್ದಾರೆ. ಈಗಾಗಲೇ ಕೂಡ ಬಹಳ ಚೆನ್ನಾಗಿ ಫಸಲು ಕೂಡ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಮಿಕರು ಕೂಡ ಕೂಲಿ ಕಾರ್ಮಿಕರು ಕೂಡ ಕಳೆ ತೆಗೆಯುವಂತ ಕೆಲಸವೂ ಕೂಡ ನಡೆದಿದೆ. ಹಾಗಾಗಿ ಇವತ್ತಿನ ದಿವಸ ಸಾಕಷ್ಟು ಬೆಲೆ ಇದ್ರೂ ಕೂಡ ಅದು ರೈತರ ಒಂದು ಏನು ಈ ಒಂದು ಬೆಳೆ ಬಂದ ಮೇಲೆ ಅವರಿಗೆ ಸಿಗುತ್ತಾ ಇಲ್ಲೋ ಅನ್ನುವಂತ ಭರವಸೆಯೂ ಕೂಡ ಆ ರೈತರಲ್ಲಿಲ್ಲ. ಹೀಗಾಗಿ ರೈತರು ಕಷ್ಟಪಟ್ಟು ಬೀಜ, ಎಣ್ಣೆ, ಗೊಬ್ಬರ ಅಂತ ತಂದಿರ್ತಾರೆ. ಆದ್ರೆ ಕೊನೆ ಕಾಲದಲ್ಲಿ ಈಗೇನು ಇನ್ನೇನು ಕೈ ಸಿಗುತ್ತೆ ಉಳ್ಳಿಗಡ್ಡಿ ಅನ್ನುವಷ್ಟರಲ್ಲಿ ರೇಟ್ ಬೀಳುತ್ತೆ. ಹೀಗಾಗಿ ನಾವು ಬೆಳೆದಿದ್ದಕ್ಕೆ ಯಾವುದೇ ಒಂದು ಲಾಭ ಇಲ್ಲದಷ್ಟು ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ರೈತರು ಹೇಳ್ತಾರೆ. ಆ ವಿಚಾರವಾಗಿ ನಮ್ಮ ಜೊತೆಗೆ ಏನು ಬಸಪ್ಪ ಎಳ್ಳಿಗುತ್ತಿ ಅನ್ನುವಂತ ರೈತರು, ಈ ಜಮೀನಿನ ಮಾಲೀಕರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನ ಕೇಳಿ ತಿಳಿಯೋಣ, ಯಾವ ರೀತಿ ಎಷ್ಟು ಈರುಳ್ಳಿಯನ್ನು ಬೆಳೆದಿದ್ದಾರೆ, ಯಾವ ರೀತಿ ಲಾಭ ಆಗತ್ತೆ ಇಲ್ವೋ ಅನ್ನೋದನ್ನ ನೇರವಾಗಿ ಅವರನ್ನ ಕೇಳಿ ತಿಳಿಯೋಣ. ಅಜ್ಜಾರ ನಮಸ್ಕಾರ. ಅಜ್ಜಾರ, ಇವತ್ತಿನ ದಿವಸ ಈರುಳ್ಳಿ ಸಾಕಷ್ಟು ಹೋದ ವರ್ಷ ಒಂದು 30 ಎಕರೆ ಹಾಕಿದ್ರಿ. 32 ಎಕರೆನು ಪೂರಾ ಕಟ್ರ ಹೊಡೆದ್ರಿ. ಈ ವರ್ಷ ಎಷ್ಟು ಹಾಕಿರಿ ಮತ್ತು ಎಷ್ಟು ನಿಮ್ಗೆ ಈಗ ಇಳುವರಿ ಬರುತ್ತಿದ್ದು? ಈ ವರ್ಷ 20 ಎಕರೆ ಹಾಕಿವ್ರಿ. ಮುಂದೆ ಈಗ ರೋಗ ಪಾಗ ಏನು ಕಂಟ್ರೋಲ್ ಆಗ್ಯಾವ್ರಿ. ಈಗ ಒಂದು ದಿನಸ 25 ಆಳು ಕಾಯಿ ಮುರಿದ ಕಸಕ. ಈ ರೇಟ್ ಸ್ವಲ್ಪ 4 ದುಡ್ಡು ಏನ ಇರ್ತಂತ ಇದ ರೇಟ್ ಇನ್ನು 2 ತಿಂಗಳಿಗೆ ಇರ್ತೋ ಇರೋದು ಹೆಂಗ ಅಂದ್ರೆ ಇದು ಬೆಳೆದ್ ನಿಮ್ ಕೈ ಸಿಗ್ಬೇಕಾದ್ರೆ 2 ತಿಂಗಳ ಐತಿ. 3 ತಿಂಗಳ 2 ತಿಂಗಳ 3 ತಿಂಗಳ ಇರುತ್ತೋ ಇಲ್ಲ ಹಂಚಿಕೆ. ಮುಂದಲ್ದ ಸರ್ಕಾರ ಹೆಂಗ ಮಾಡ್ತದ ಯಾರಿಗೂ ಗೊತ್ತ್ರಿ. ಈಗ ಈಗಾಗಲೇ ಬೆಳೆದಾರು ತಮ್ಮ ಗೋಡನ್ ಪಣ ತುಂಬಿಸ್ಕೊಂಡ್ ಇಟ್ಟಾರ. ಎಸಿ ರೂಮ್ನಾಗ ಇಟ್ಕೊಂಡ್ ಕುಂತಾರ. ಮುಂದ ಇವ್ರು ಯಾವಾಗ ಅಲ್ಲ, ಈಗ ಸದ್ಯಕ್ಕೆ ರೇಟ್ ಹೆಚ್ಚಾಗಿದ್ದು ನಿಮಗ ಲಾಭ ಇಲ್ಲ, ರೈತರಿಗೆ. ಯಾರು ಸ್ಟಾಕ್ ಅದಾರ ಅವ್ರಿಗೆ ಲಾಭ. ಸ್ಟಾಕ್ ಇಟ್ಕೊಂಡಾರ ಲಾಭ ನೋಡ್ರಿ. ಎಸಿಗಳಿಗೆ ರೂಮ್ ಇಟ್ಟಾರ ನೋಡ್ರಿ, ಎಸಿ ಮಾಡಿರ್ತಾರ ನೋಡ್ರಿ ಗೋಡನ್ ಕಟ್ಟಿ, ಅವ್ರೇನು ಲಾಭ. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಸದ್ಯಕ್ಕಿಂದ ಏನು ರೇಟ್ ಏರಿದೆ, ಆ ರೇಟ್ ಏರಿದ್ದು ಯಾವುದೇ ಒಬ್ಬ ರೈತರಿಗೂ ಕೂಡ ಲಾಭ ಆಗ್ತಾ ಇಲ್ಲ. ಯಾಕಂತಂದ್ರೆ ಈಗಾಗಲೇ ಎಲ್ಲ ಈರುಳ್ಳಿಯು ಕೂಡ ರೈತರು ಮಾರಿರ್ತಾರೆ, ಮತ್ತೆ ಈಗ ಬಿತ್ತನೆ ಕೂಡ ಮಾಡಿದ್ದಾರೆ. ಆದ್ರೆ ಈ ಬಿತ್ತನೆ ಆಗಿದ್ದು ಕೈಗೆ ಸಿಗುವಷ್ಟರಲ್ಲಿ ಇದೇ ರೇಟ್ ಇರುತ್ತೆ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ರೈತರಲ್ಲಿ ಆತಂಕ ಇದೆ. ಆದ್ರೆ ಒಟ್ಟಿನಲ್ಲಿ ಬೆಳೆದು ಸಾಕಷ್ಟು ಇವತ್ತಿನ ದಿವಸ ಕಷ್ಟಪಟ್ಟು ಬೆಳೆದಂತ ಈರುಳ್ಳಿಗೆ ಸಮರ್ಪಕವಾದಂತ ಬೆಲೆ ಸಿಗಬೇಕು. ಆದ್ರೆ ರೈತರಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಈಗಾಗಲೇ ರೈತರು ಹೇಳುವಂತ ಮಾತಾಗಿದೆ. ಹೋದ ವರ್ಷ 32 ಎಕರೆ ಹಾಕಿದ್ರಿ ಸರ, ಎಲ್ಲ ಲಾಸ್ ಆಗೈತ್ರಿ. ಕಟ್ರ ಹೊಡೆದು ಮುಚ್ಚಿವ್ರಿ ಒಟ್ಟು. ಈ ವರ್ಷ ರೇಟ್ ಇಲ್ಲ, ಲುಕ್ಷಾನ ಭಾಳ ಆಗೈತಿ ಸರ್. ರೇಟ್ ಕಿತ್ತಿದ ಕೂಲಿ ಇಲ್ಲ, ಕುತ್ತಿದ ಪಗಾರ ಇಲ್ಲ. ಕೂಲಿ 200-300 ರೂಪಾಯಿ ಪಗಾರ ಅವ್ರು. ಹೋದ ಸಲ ಮುಚ್ಚಿವ್ರಿ 32 ಎಕರೆ ಹಾಕಿ. ಈ ವರ್ಷ ಈಗ ಈರುಳ್ಳಿ ಬಂದತ್ರಿ, ತಿಳ್ಕೊಂಡೈತ್ರಿ. ಈಗ ರೋಗ ಪಾಗ ಏನಿಲ್ಲ. ಇದೇ ರೇಟ್ ಚೆನ್ನಾಗಿ ಇರ್ಬೇಕು. 3 ತಿಂಗಳು ಬರ್ಬೇಕು. ಇದೇ ರೇಟ್ 3 ತಿಂಗಳು ಬೇಕ್ರಿ ಸರ್. 3 ತಿಂಗಳು ಬೇಕ್ರಿ. ಇದೇ ರೇಟ್ ಕಾಯಂ ಇರ್ಲಿ, 3 ತಿಂಗಳು ಬರ್ಬೇಕ್ರಿ. ಇದೇ ರೇಟ್ ಬರ್ಲಿ ಲುಕ್ಷಾನ ಐತ್ರಿ. ಮತ್ ಕಟ್ರ ಮುಚ್ಚೋದಾಗತ್ ಮಾತ್ರ. ಲುಕ್ಷಾನ ಹೋದ್ರ ಸರ್. ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ವರ್ಷ 40,000 ಈರುಳ್ಳಿ ಬೆಳೆ ಬಿತ್ತನೆ ಮಾಡಬೇಕಾಗಿತ್ತು. ಆದರೆ ಮಳೆಯ ಅಭಾವದಿಂದ ಕೇವಲ 21,500 ಹೆಕ್ಟರ್ಸಷ್ಟು ಮಾತ್ರ ಬಿತ್ತನೆ ಆಗಿದೆ. ಈಗಾಗಲೇ ಮಳೆ ಕೊರತೆಯಿಂದಾಗಿ 5,500 ಹೆಕ್ಟರ್ಸಷ್ಟು ಈರುಳ್ಳಿ ಬೆಳೆ ಒಂದು ಬಹಳ ಹಂತದಲ್ಲಿದೆ. ಈಗಾಗಲೇ ಸರ್ಕಾರಕ್ಕೆ ಈ ಒಂದು ಮಾಹಿತಿಯನ್ನು ನಾವು ಸಲ್ಲಿಸಿದ್ದೀವಿ. ಮುಂಬರುವ ದಿವಸಗಳಲ್ಲಿ ಇದನ್ನು ನಿಖರವಾಗಿ ಒಂದು ಸರ್ವೆ ಮಾಡಿ ಸರ್ಕಾರಕ್ಕೆ ವರದಿ ಮಾಡಿ ನಾವು ಮಾಹಿತಿಯನ್ನು ತಿಳಿಸ್ತೀವಿ.